ನಮಸ್ಕಾರ ವೀಕ್ಷಕರೇ, ನನಗೊಂದು ಸೈಟ್ ಇರಬೇಕು. ಆ ಸೈಟಲ್ಲಿ ನಾನೊಂದು ಮನೆ ಕಟ್ಟಬೇಕು. ಆ ಮನೆಯಲ್ಲಿ ನಾನು, ನನ್ನ ತಾಯಿ ತಂದೆ, ನನ್ನ ಹೆಂಡತಿ ಮಕ್ಕಳು, ಮುಂದೆ ನನ್ನ ಮೊಮ್ಮಕ್ಕಳು ಇರಬೇಕು. ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ದುಡ್ಡು ಹಾಕೋದ್ರಿಂದ ಆ ಬಿಸ್ನೆಸ್ಸು ದೊಡ್ಡ ಮಟ್ಟಕ್ಕೆ ಲಾಭ ಮಾಡ್ಬೋದು, ಒಮ್ಮೊಮ್ಮೆ ಲಾಸ್ ಕೂಡ ಮಾಡ್ಬೋದು. ಆದರೆ ನಾವು ಹಾಕಿದಂತಹ ದುಡ್ಡು ಈ ಭೂಮಿ ತಾಯಿ ಮೇಲೆ, ಅಂದರೆ ನಾವು ವಾಸ ಮಾಡುವಂತಹ ಮನೆ ಮೇಲೆ ಹಾಕಿದರೆ ಮನೆ ಶಾಶ್ವತವಾಗಿ ಉಳಿಯುತ್ತೆ. ಯಾಕೆ ಮನೆ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಮನೆ ಬೇಕು ಅಂದರೆ ಒಂದು ಸೈಟ್ ಬೇಕು. ಆ ಸೈಟ್ ಇದ್ದರೆ ಅಲ್ಲ ಮನೆ ಕಟ್ಟೋಕ್ಕಾಗುತ್ತೆ. ಇವತ್ತು ನಾನೊಂದು ವಿಶೇಷವಾದಂಥ ಜಾಗದಲ್ಲಿದ್ದೀನಿ. ತುಳಸಿ ತುಳಸಿ ಪ್ರಾಪರ್ಟೀಸ್ ಬಹಳಷ್ಟು ಜನ ಕಸ್ಟಮರ್ನ ತನ್ನ ಕಡೆ ಆಕರ್ಷಣೆ ಮಾಡಿದಂತಹ ತುಳಸಿ ಪ್ರಾಪರ್ಟೀಸ್ನ ಮುಖ್ಯಸ್ಥರು, ಹೆಡ್ಡು, ಡೈರೆಕ್ಟ್ರು ಎಲ್ಲವೂ ಆದಂತಹ ಚೈತನ್ಯ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಚೈತನ್ಯ ಕುಮಾರ್ ಸರ್, ನೈಸ್ ಟು ಮೀಟ್ ಯು ಸರ್. ತುಂಬ ಅದ್ಭುತವಾಗಿದೆ ಜಾಗ. ಆಮೇಲೆ ಖುಷಿಯಾಗಿದ್ದು ಎಲ್ಲ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ. ಎಲ್ಲ ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ವೀಕ್ಷಕರಿಗೆ. ನನ್ನ ಹೆಸರು ಚೈತನ್ಯ ಕುಮಾರ್ ಅಂತ, ತುಳಸಿ ಪ್ರಾಪರ್ಟೀಸ್ MD. ಇದು RR ನಗರದಲ್ಲಿ ನಮ್ಮ ಆಫೀಸ್ ಇರೋದು. ಸೈಟ್ ಬಂದುಬಿಟ್ಟು ನೆಲಮಂಗಲ ಹತ್ರ, ನಿಯರ್ ಬೈ ಟಿ ಬೇಗೂರು ಹತ್ರ ಇರೋದು. ಆಲ್ಮೋಸ್ಟ್ 4.5 ಎಕರಲ್ಲಿ ಸೈಟ್ಸ್ ಎಲ್ಲ ಮಾಡಿದ್ವಿ. ಸೊ ಎಲ್ಲ ರೆಡಿ ಫಾರ್ ಆಕ್ಯುಪೈ. ಜನಸಾಮಾನ್ಯರಿಗೆ ಎಲ್ಲರಿಗೂ ಒಬ್ಬರು ಅಂದರೆ ಸೈಟ್ ತೊಗೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಎಲ್ಲಿ ತೊಗೋಬೇಕು ಏನು ಅನ್ನೋದು ಒಂದು ಐಡಿಯಾ ಇರೋಲ್ಲ. ಸೊ ಆವಾಗ ನಾವು ಇಲ್ಲಿ ಬಂದುಬಿಟ್ಟು ಮುಖ್ಯ ಇಲ್ಲೇ ಮಾಡಬೇಕು ಅನ್ನೋ ಮೇಯ್ನ್ ರೀಸನ್ ಏನಂದರೆ, ನಾವು ತುಂಬ ಎಂಕ್ವೈರಿ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಏರಿಯಾ ಆದರೆ ಫ್ಯೂಚರ್ ಡೆವಲಪ್ಮೆಂಟ್ ಜಾಸ್ತಿ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಇಲ್ಲಿಗೆ ಬಂದು ಆಲ್ಮೋಸ್ಟ್ ನಾವು ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಿದ್ವಿ. ಇದೇ ಥರನೇ ಅವ್ರಿಗೆ ಅಂದರೆ ಕಾಮನ್ ಪೀಪಲ್ ಯಾರ್ಯಾರು ಇರ್ತಾರೋ ಅವರೆಲ್ಲನೂ ಅಂದರೆ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತಿನ ದಿವಸದಿಂದ ನಾಳೆ ಫ್ಯೂಚರ್ಗೆ ತುಂಬ ಉಪಯೋಗ ಆಗುತ್ತೆ. ಅವ್ರ ಫ್ಯಾಮ್ಲೀಸ್ಗಾಗಲಿ, ಅವ್ರ ಮನೆ ಕಟ್ಕೊಳ್ಳೋಕೆ, ಇಲ್ಲಾಂದರೆ ಫ್ಯೂಚರ್ ಜನ್ರೇಷನ್ಗಾಗಲಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲರಿಗೂ ಅನುಕೂಲ ಆಗೋಂಥ ಪ್ರದೇಶದಲ್ಲೇ ನಾವು ಇದು ಮಾಡಿದ್ವಿ. ಸೊ ಬಂದುಬಿಟ್ಟು ಒಂದು ಸತಿ ಸೈಟ್ ವಿಸಿಟ್ ಮಾಡ್ಕೊಂಡು ಇಷ್ಟ ಆದರೆ ಇಮಿಡಿಯೇಟಾಗಿ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೆ ಆಫರ್ಸು ಇದೆ. ಸರ್, ಯೂಶಲಿ ನೀವು ಮಾತಾಡ್ತಾ ಹೇಳಿದ್ರಿ, ಕೆಲವೊಂದು ಕಡೆ ದುಡ್ಡನ್ನು ಹಾಕ್ತೀವಿ ನಾವು. ಅದು ಬಿಸ್ನೆಸ್ಸಿಗೆ ಹಾಕಿದಾಗ ಒಮ್ಮೊಮ್ಮೆ ಲಾಸ್ ಆಗುತ್ತೆ, ಒಮ್ಮೆ ಪ್ರಾಫಿಟ್ ಆಗುತ್ತೆ. ಭೂಮಿ ಮೇಲೆ ಆಗದಂಥ ದುಡ್ಡು ಲಾಸ್ ಆಗಿಲ್ಲ ಸರ್, ಅದು ಶಾಶ್ವತವಾದಂಥ ಇನ್ಕಮ್ ಕೊಡುವಂಥದ್ದು ಅಂತಂದರೆ ಯಾಕೆ ಈ ಪಾಯಿಂಟು? ಅಂದರೆ ಈಗ ನೋಡಿ ಸರ್, ನಾನು ಆಲ್ರೆಡಿ ಒಂದು ಮನೆ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಅಂದರೆ ಎಲ್ಲ ಕಡೆಯೂ ಕರೆಕ್ಟಾಗೇ ಇದ್ದೀನಿ. ಸ್ವಲ್ಪ ಜನ ನಾನು ಆಲ್ರೆಡಿ ನೋಡಿ ಬಂದಿದ್ದೀನಿ. ಅವ್ರಿಗೆ ಎಲ್ಲರಿಗೂ ಇನ್ನೂ ಮನೆ ತೊಗೋಬೇಕು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಹಾಕೋಬೇಕು ಅಂಥ ಜನಗಳು ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಇವಾಗ ಇದೊಂದು ಒಳ್ಳೆ ಚಾನ್ಸು. ಈ ಕಡೆ ಬಂದರೆ ಈ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತಿನ ದಿವಸ ನಾಳೆ ದಿವಸ ಇದೇ ಅವ್ರ ಕನಸು ಏನೇನಿದೆಯೋ ಅದೆಲ್ಲ ನಿಭಾಯಿಸ್ಕೋಬೋದು ಇಲ್ಲೇ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಅವ್ರು ಬಂದು ಇನ್ವೆಸ್ಟ್ ಮಾಡೋದ್ರಿಂದ ಅವ್ರ ಜನ್ರೇಷನ್ಗೆ ಆಗಲಿ ಇನ್ನೊಬ್ರಿಗಾಗಲಿ ಈ ಅಸೆಟ್ ಅನ್ನೋದು ಬಂದುಬಿಟ್ಟು ಆ್ಯಕ್ಚುಲಿ ನನಗಂತೂ ಎಲ್ಲ ಕಡೆಯೂ ಮನೆ ಇದೆ, ಎಲ್ಲನೂ ಇದೆ. ಬಟ್ ನಾನು ನೋಡಿರೋಂಥ ಜನಗಳಿಗೆ ತುಂಬ ಜನಕ್ಕೆ ಆಲ್ರೆಡಿ ಅಂದರೆ ಸಂಪಾದನೆ ಮಾಡ್ತಾಯಿದ್ರೆ ಆದ್ರೂ ಒಂದು ಅಸೆಟ್ ಅಂತೂ ಏನೂ ಇದ್ದಿರಲ್ಲ. ಸೊ ಅವ್ರಿಗೆ ಇಲ್ಲಿ ಬಂದುಬಿಟ್ಟು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇವಾಗ ಮಾಡಿದರೆ ನಾಳೆ ದಿವಸಕ್ಕೆ ಇದೇ ಅಸೆಟ್ಟು ಅವ್ರಿಗೆ ಕಂಪ್ಲೀಟ್ ಫ್ಯಾಮ್ಲಿಗೆ ತುಂಬ ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಭೂಮಿ ಮೇಲೆ ಏನಾದರೂ ಇವತ್ತು ಸ್ವಲ್ಪ ಇನ್ವೆಸ್ಟ್ ಮಾಡಿದರೆ ಇದೇ ದೊಡ್ಡ ಮಟ್ಟವಾಗಿ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಉಪಯೋಗ ಆಗುತ್ತೆ. ಸರ್, ಈಗ ಯೂಶಲಿ ಕಸ್ಟಮರ್ಗಳಿಗೆ ನಾನು ತೆಗೆದುಕೊಳ್ಳುವಂತಹ ಸೈಟು ಯಾವ ಖಾತಾ, ಅಂದರೆ ಎ ಖಾತಾ, ಬಿ ಖಾತಾ ಅಂತ ಇರ್ತಲ್ಲ ಸರ್, ಆ ಪಾಯಿಂಟ್ ಆಫ್ ವ್ಯೂ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಹೇಳಿ ಸರ್. ಇದು ಬೇಸಿಕಲಿ ಈ ಖಾತಾ ಬರೋಂಥ ಸೈಟ್ಸ್ಗಳು, ಓಕೆನಾ. ಸೊ DC ಕನ್ವರ್ಷನ್ ಆಗಿ ಈ ಖಾತಾ ಬರೋಂಥ ಸೈಟ್ಗಳೇ ಇವೆಲ್ಲನೂ. ಸೊ ಇದಕ್ಕೆ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಬಂದುಬಿಟ್ಟು ನೆಲಮಂಗಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲೇ ನಡೆಯುವಂಥದ್ದು. ಸೊ ಇವಾಗ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡಿರೋವ್ರಿಗೆ ಯಾರಾದರೂ ಇದ್ದರೆ ಅವ್ರಿಗೆಲ್ಲ ಕಂಪ್ನಿನೇ ಬೇರೆ ಮಾಡ್ತಾರೆ. ಆ ರಿಜಿಸ್ಟ್ರೇಷನ್ ಕಾಸ್ಟು ಫ್ರೀ ಇರುತ್ತೆ. ನಮ್ಮ ಕಂಪ್ನಿ ಕಡೆಯಿಂದ ತುಳಸಿ ಪ್ರಾಪರ್ಟೀಸೇ ಬೇರೆ ಮಾಡ್ತದೆ ಅದೆಲ್ಲನೂ. ಸೊ ಕಸ್ಟಮರ್ಗೆ ಯಾವುದೇ ಥರನೂ ತೊಂದರೆನೂ ಆಗೋಲ್ಲ. ಅಂದರೆ ಅವ್ರು ಬಂದು ನಾವು ಮಾಡ್ಕೋಬೇಕಾ ಇಲ್ಲ ಕಂಪ್ನಿ ಮಾಡ್ತದ ಅನ್ನೋದು ಡೌಟ್ಸ್ ಏನಿರಲ್ಲ, ಎಲ್ಲನೂ ಕಂಪ್ನಿನೇ ನೋಡ್ಕೊಳ್ತಾರೆ. ಸರ್, ಬೆಂಗಳೂರಲ್ಲಿರುವಂಥ ಕಸ್ಟಮರ್ಗಳು, ಅವ್ರಿಗೆ ಡ್ರೈವಿಂಗ್ ಬರೋದಿಲ್ಲ, ಅವ್ರ ಹತ್ರ ಕಾರ್ ಆಗಲಿ ಬೇರೆ ವೆಹಿಕಲ್ ಇರೋದಿಲ್ಲ. ನಿಮ್ಮ ಸೈಟ್ ನೋಡಬೇಕು ಅಂತಂದರೆ ಅವ್ರು ಏನು ಮಾಡಬೇಕು? ಪ್ರಶ್ನೆ ಒಂದು. ಎರಡನೇದ್ದು, ಒಂದಷ್ಟು ಕಡೆ ಹೋದಾಗ ಡೌಟ್ಗಳು ಇರ್ತಾವೆ ಸರ್. ನಾನು ಈ ನಂಬರಿಗೆ ಫೋನ್ ಮಾಡಿದ್ರೆ ನಮಗೆ ಸಿಗುವಂಥ ವ್ಯಕ್ತಿ ಕಂಪ್ನಿಯ ಹೆಡ್ಡಾ, ಕಂಪ್ನಿಯ ಮ್ಯಾನೇಜರಾ, ಅಥವಾ ಯಾವುದಕ್ಕೂ ಸಂಬಂಧ ಇಲ್ಲದ ಒಬ್ಬ ಮೀಡಿಯೇಟ್ರಾ, ಇದೆಲ್ಲವೂ ಡೌಟ್ ಇರ್ತಾವೆ ಸರ್.
ಅದ್ರ ಬಗ್ಗೆ ಕ್ಲಾರಿಫೈ ಮಾಡಿ. ಏನಂದರೆ ನಿಮಗೆ ಕಂಪನಿ ನಂಬರ್ ಅಂತ ಟೋಲ್ ಫ್ರೀ ನಂಬರ್ ಒಂದಿದೆ 8884249249. ಇದಕ್ಕೂ ಕಾಲ್ ಮಾಡಿದ್ರೆ ನೀವು ಇಫ್ ಇನ್ ಕೇಸ್ ಸೈಟ್ ವಿಸಿಟ್ ಬೇಕಂದರೆ ಇಮಿಡಿಯೇಟಾಗಿ ಆ ನಂಬರ್ ಕಾಲ್ ಮಾಡಿ ಎಲ್ಲೇ ಲೊಕೇಶನ್ ಬೆಂಗಳೂರು ಸರೌಂಡಿಂಗ್ಸ್ ಆಗಲಿ ಬೆಂಗಳೂರು ಆಗಲಿ ಎಲ್ಲೇ ಇದ್ರೂ ನಾವೇ ಕಂಪ್ನಿ ಕಡೆಯಿಂದ ಕ್ಯಾಬ್ ಕಳಿಸಿ ಪಿಕ್ ಮಾಡಿಸ್ಕೊಂಡು ಸೈಟ್ ವಿಸಿಟ್ ಮಾಡಿಸಿ ಮತ್ತೆ ಅವ್ರನ್ನ ಮನೆ ಹತ್ರ ಸೇರಿಸೋ ಜವಾಬ್ದಾರಿ ಕಂಪ್ನಿದೆ. ಓಕೆ, ಸೊ ಯಾವುದು ಚಿಂತೆ ಬೇಡ. ಇಫ್ ಇನ್ ಕೇಸ್ ಬೇಕು ನಾವು ನೋಡಲೇಬೇಕು ಅಂದರೆ ನಾವು ಒಂದು ಸತಿ ಆ ಫೋನ್ ಟ್ರೈ ಮಾಡಿ ನಾವು ಕರ್ಕೊಂಡ್ಬಂದು ತೋರಿಸ್ಬಿಟ್ಟು ಮತ್ತೆ ವಾಪಸ್ಸೇ ಬಿಡ್ತೀವಿ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ವಿ. ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಯಾವುದೇ ಮೀಡಿಯೇಟರು ಇಲ್ಲ. ನೀವು ಕಾಲ್ ಮಾಡ್ತಾ ಇರೋ ನಂಬರ್ ಬಂದ್ಬಿಟ್ಟು ತುಳಸಿ ಪ್ರಾಪರ್ಟೀಸ್ದೆ. ಆ ನಂಬರ್ ಡೈಲ್ ಮಾಡಿದ ತಕ್ಷಣ ತುಳಸಿ ಪ್ರಾಪರ್ಟೀಸ್ ಎಂಪ್ಲಾಯೀಸೇ ರಿಸೀವ್ ಮಾಡ್ತಾರೆ. ಮತ್ತು ನೀವು ಏನಾದರೂ ಡೌಟ್ಸ್ ಇದ್ರೂ ಅವರೇ ನಿಮ್ಮ ತುಳಸಿ ಪ್ರಾಪರ್ಟೀಸಿಂದನೇ ನಿಮಗೆ ಕಾಲ್ ಮಾಡ್ತಾರೆ. ಬಿಟ್ಟರೆ ಬೇರೆ ಅನ್ನೋನ್ ನಂಬರ್ಸಿಂದ ನಾನು ತುಳಸಿ ಪ್ರಾಪರ್ಟೀಸ್ ಮೀಡಿಯೇಟರ್ ಮಾಡ್ತಾ ಇದ್ದೀನಿ ಅನ್ನೋ ಯಾರೂ ಇಲ್ಲ ನಮ್ಮ ಹತ್ರ. ನೀವು ಅದಕ್ಕೆ ಏನು ಚಿಂತೆ ಮಾಡ್ಕೊಳ್ಳೋದು ಅವಶ್ಯಕತೆ ಏನೇ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಸೈಟ್ ತೊಗೊಂಡು ಮನೆ ಕಟ್ಟುವಂಥವ್ರಿಗೆ ಫ್ಯೂಚರಲ್ಲಿ ಸಿಗುವಂತಹ ಅನುಕೂಲತೆಗಳೇನಿದಾವೆ ಸರ್? ಅಂದರೆ ನೆಲಮಂಗಲ ಮೇನ್ ರೋಡ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಒಂದಷ್ಟು ಸ್ಕೂಲು ಕಾಲೇಜುಗಳೆಲ್ಲ ಇದ್ದಾವೆ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್. ಬೇಸಿಕಲಿ ಇವಾಗ ಸದ್ಯಕ್ಕೆ ಇಲ್ಲಿ ಆಲ್ರೆಡಿ ಸ್ಕೂಲ್ ಆ್ಯಂಡ್ ಹಾಸ್ಪಿಟಾಲಿಟೀಸು ತುಂಬ ಹತ್ತಿರನೇ ಇದೆ. ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್ಸು ನಿಯರ್ ಬೈ ಇದೆ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಇಂಟೀರಿಯರಲ್ಲೇ ಎಲ್ಲನೂ ಅವೈಲಬಿಲಿಟಿ ಇದೆ. ಇನ್ನು ಏರ್ಪೋರ್ಟ್ ಅಂದರೆ ಒಂದು 30 ಕಿಲೋಮೀಟರ್ಸಲ್ಲೇ ನಿಮಗೆ ಏರ್ಪೋರ್ಟು ಅವೈಲಬಿಲಿಟಿ ಇದೆ. ಇವಾಗ ಈ ರೋಡನ್ನು ಅಂದರೆ ಈ ಏರಿಯಾನು ತುಂಬ ಡೆವಲಪ್ಮೆಂಟ್ ಇದೆ. ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಫ್ಯೂಚರ್ ಪ್ಲಾನಿಂಗಲ್ಲಿ ಈ ರೋಡ್ ಡೆವಲಪ್ಮೆಂಟು ತುಂಬ ಇದೆ. ಇದು ಕನೆಕ್ಟಿವಿಟಿ ಡೈರೆಕ್ಟ್ಲಿ ಟು ದೇವನಹಳ್ಳಿ. ಸೊ ಇವಾಗ 4-ವೇ ರೋಡು ಆಗ್ತಾ ಇದೆ. ಅದು ನಾವು ಮೇನ್ ರೋಡಿಂದ 500 ಮೀಟರ್ಸ್ ಇಂಟೀರಿಯರಲ್ಲಿದ್ದೀವಿ. ಏನಕ್ಕೆ 500 ಮೀಟರ್ಸ್ ಇಂಟೀರಿಯರ್ ಅಂದರೆ ಅದು ರೋಡ್ ಎಕ್ಸ್ಟೆನ್ಷನ್ ವರ್ಕ್ ನಡೀತಾ ಇದೆ. ಒನ್ಸ್ ಅದೇನಾದರೂ ಎಕ್ಸ್ಟೆನ್ಷನ್ ಬಂದರೆ ಗೌರ್ಮೆಂಟ್ ಮತ್ತೆ ಅದೆಲ್ಲ ಅಕ್ವೈರ್ ಮಾಡ್ಕೊತಾರೆ ಅಲ್ಲ. ಸೊ ನಮ್ಗೆ ಇನ್ನೂ ಬೆನಿಫಿಟಬಲ್ಲೇ. ನಾಳೆ ದಿವಸಕ್ಕೆ ಪ್ರೈಸು ಜಾಸ್ತಿ ಆಗುತ್ತೆ, ಎಲ್ಲ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಇದು ಮಾಡ್ತಾಯಿದ್ವಿ. ಸರ್, ನಿಮ್ಮ ಟೀಮ್ಮೇಟ್ಸು, ನಿಮ್ಮ ಟೀಮ್ ಮೆಂಬರ್ಸು ಮಾತಾಡ್ಬೇಕಾದ್ರೆ ನನಗೆ ಒಂದು ಪಾಯಿಂಟ್ ಹೇಳಿದರು ಸರ್. 3 ಮಂತ್ಸ್ ಬ್ಯಾಕು ಸರ್ ಡೆವಲಪ್ಮೆಂಟ್ ಇರಲಿಲ್ಲ, ತುಂಬ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ನಮ್ಮ ಸರ್ ಮಾಡ್ತಾಯಿದ್ದಾರೆ. ಸರ್, ಈ ಡೆವಲಪ್ಮೆಂಟಲ್ಲಿ ಯಾವ ರೀತಿ ನಡೀತಾ ಇದೆ, ಯಾವ ಸ್ಟೇಜಲ್ಲಿದೆ ಪ್ರೆಸೆಂಟು? ಅಟ್ ಪ್ರೆಸೆಂಟ್ ಒಂದು 40 to 50% ಡೆವಲಪ್ಮೆಂಟ್ ಮುಗಿದಿದೆ ಆಲ್ರೆಡಿ. ಇನಿಷಿಯಲ್ ಸ್ಟೇಜಸಲ್ಲಿ ನಾವು ತುಂಬ ಅಂದರೆ ಏನೂ ಇಲ್ಲ, ಬರೀ ಬೇರೆ ಲ್ಯಾಂಡ್ ಇತ್ತು. ಇವಾಗ ಆಲ್ಮೋಸ್ಟ್ ಡ್ರೈನೇಜ್ ಸಿಸ್ಟಮು ಮತ್ತು ಚೆಲ್ಲಿ ರೋಡ್ಸು ಎಲ್ಲನೂ ಆಗಿದೆ. ನೆಕ್ಸ್ಟು ತಾರ್ ರೋಡು ಪ್ಲಸ್ ಎಲೆಕ್ಟ್ರಿಸಿಟಿ, ವಾಟರ್ ಫೆಸಿಲಿಟಿ, ಸರೌಂಡಿಂಗ್ ಕಾಂಪೌಂಡ್ಸು ಇದೊಂದು ಪೆಂಡಿಂಗ್ ಇದೆ. ವಿತಿನ್ 2 to 3 ಮಂತ್ಸಲ್ಲಿ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀವಿ. ಈ ಲೇಔಟು ನೀವು ಶುರು ಮಾಡಿದ ತಕ್ಷಣವೇ ಒಂದಷ್ಟು ಪ್ರೈಮರಿ ಲೆವೆಲಲ್ಲಿ ಸಮಸ್ಯೆಗಳಿರ್ತವೆ. ಅಂದರೆ ಇಲ್ಲ್ಯಾಕೆ ತೊಗೊಂಡ್ರಿ, ಇಲ್ಲ್ಯಾಕೆ ಮಾಡೋಕ್ಕೆ ಹೊರಟ್ರಿ ಅಂತ. ಆ ಥರದ್ದು ಏನಾದ್ರು ನಿಮ್ಗೆ ಇಶ್ಯೂಗಳು ಬಂತಾ ಸರ್ಕಲಲ್ಲಿ? ಅಂಥವೇನೂ ಇಲ್ಲ ಸರ್. ನಾವು ಅಂದರೆ ಎಂಕ್ವೈರಿ ಮಾಡಿ ತುಂಬ ರಿಸರ್ಚ್ ಮಾಡಿದ ಮೇಲೇ ಈ ಜಮೀನಿಗೆ ಬಂದಿದ್ವಿ. ಅಂದರೆ ಈ ಲ್ಯಾಂಡ್ ಪರ್ಫೆಕ್ಟ್ ಅನಿಸಿತ್ತು, ಅದಕ್ಕೆ ಇಲ್ಲಿ ಬಂದಿದ್ವಿ. ಇವಾಗ ಹಿಂಗೆ ಕಾಣಿಸ್ತಾ ಇರ್ಬೋದು. ಒನ್ಸ್ ಇದು ಡೆವಲಪ್ಮೆಂಟ್ ಆದಮೇಲೆ ನಿಮ್ಗೆ ಈ ಲುಕ್ಕು ಆ್ಯಂಡ್ ಸುತ್ತಮುತ್ತ ಇರೋ ಅವೈಲಬಿಲಿಟಿ ಫೀಸಿಬಿಲಿಟೀಸ್ ಎಲ್ಲ ನೋಡಿದ ಮೇಲೆ ಬಂದಿರೋ ಕಸ್ಟಮರು ಸ್ಯಾಟಿಸ್ಫೈ ಆಗಬೇಕು. ಅದಕ್ಕೋಸ್ಕರನೇ ಇಲ್ಲಿ ತೊಗೊಂಡು. ಯೂಶಲಿ ಏನಾಗ್ಬಿಡುತ್ತೆ, ಒಬ್ಬ ಕಸ್ಟಮರು ನಾನೊಂದು ಕಡೆ ಸೈಟ್ ತೊಗೋತೀನಿ, ನಾನೊಂದು ಕಡೆ ಮನೆ ಕಟ್ತೀನಿ ಅಂತಂದರೆ ಅವನದೇ ಆದಂಥ ದೊಡ್ಡ ಮಟ್ಟದ ಡ್ರೀಮ್ ಇರುತ್ತೆ. ಈ ಡ್ರೀಮನ್ನು ಫುಲ್ಫಿಲ್ ಮಾಡೋದಕ್ಕೆ ನೀವು ಅಂದ್ರಿ ಪ್ರತಿಯೊಬ್ಬರು ಮನೆ ತೊಗೋಬೇಕು ಅಂತಂದ್ರಿ. ಈ ಎಮೋಷ್ನಲ್ ಬಾಂಡಿಂಗ್ ಏನಕ್ಕೆ ಅಂತ ಅಂದರೆ ಅದೇ ನಾನು ಆ್ಯಕ್ಚುಲಿ ತುಂಬ ಜನ ನೋಡಿದ್ದೀನಿ. ಸಾಕಷ್ಟು ಜನ ಅಂದರೆ ನಾನು ಎಲ್ಲೋ ಒಂದು ಕಡೆ ಜಮೀನು ನೋಡೋಣ, ಇಲ್ಲಾಂದರೆ ಮನೆ ಕಟ್ಕೊಳ್ಳೋಣ ಅನ್ನೋ ತುಂಬ ಹೋಪಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಆಗ್ತಾ ಇರಲ್ಲ. ಇವಾಗ ಆ ಸಿಟಿದಲ್ಲಿ ಅಷ್ಟು ಕಷ್ಟ ಬಿದ್ದು ದುಡಿದು ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋರ್ಗೆಲ್ಲರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಇಲ್ಲಿಗೆ ಬಂದರೆ ಏನಂದರೆ ಅವ್ರು ಏನೇನು ಕನಸು ಕಂಡ್ಕೊಂಡಿದ್ರೋ ಅದೆಲ್ಲನೂ ಇಲ್ಲಿ ನಿಭಾಯಿಸ್ಕೋಬೋದು. ಏನಂದರೆ ಕಡಿಮೆ ಪ್ರೈಸಲ್ಲೇ ನಿಮಗೆ ಲ್ಯಾಂಡ್ ಬರ್ತದೆ, ಮನೇನೂ ಕಟ್ಕೋಬೋದು. ಸೊ ಅವರು ಏನೇನು ಫ್ಯೂಚರ್ ಥಾಟ್ಸ್ ಇದೋ ಅವೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸರ್, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ತುಳಸಿ ಪ್ರಾಪರ್ಟೀಸ್. ನಿಮ್ಮ ಈ ಕಂಪ್ನಿ ಹೆಸರು ತುಳಸಿ ಅಂತ ಯಾಕೆ ಇಟ್ರಿ ಅಂತ? ತುಳಸಿ ಅಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರನೇ ತುಳಸಿ ಅಂದರೆ ಒಂದು ದೇವತೆ. ಅಂದರೆ ಮನೇಲಿ ಪ್ರತಿಯೊಬ್ಬರೂ ಪೂಜೆ ಮಾಡೋ ಅಂಥ ದೇವತೆ. ಸೊ ಮನೆಯಲ್ಲಿ ಅದು ಎಷ್ಟು ಬೆಳೀತಾ ಇದ್ರೆ ನಮಗೆ ಅಷ್ಟು ಆಯುಧಾರೋಗ್ಯವಾಗಿರ್ತೀವಿ. ಸೊ ಅದೇ ಥರನೇ ಇಲ್ಲಿ ಯಾರಾದರೂ ತೊಗೊಂಡಿರೋ ಎಲ್ಲರಿಗೂ ತುಂಬ ಒಳ್ಳೇದಾಗಬೇಕು, ಅದೇ ಥರನೇ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತುಳಸಿ ಅಂತಲೇ ನೇಮ್ ಇಟ್ಟು. ಈಗಾಗಲೇ ಈ ತುಳಸಿ ಪ್ರಾಪರ್ಟೀಸ್ ಅಂಡರಲ್ಲಿ ಎಷ್ಟು ಸೈಟ್ಸ್ ಬುಕ್ ಆಗಿದ್ದಾವೆ ಅಪ್ರಾಕ್ಸಿಮೇಟ್, ಒಂದು ಪಬ್ಲಿಕ್ನ ಒಂದು ಗಮನಕ್ಕೋಸ್ಕರ? 30% ಬುಕ್ ಆಗಿದೆ ಸರ್. ಸರ್, ಟೋಟಲ್ ಈ ಜಾಗದಲ್ಲಿ ಎಷ್ಟು ಸೈಟ್ಸ್ಗಳಿದ್ದಾವೆ, ಎಷ್ಟು ಮನೆಗಳನ್ನು ಕಟ್ಟಬೋದು, ಎಷ್ಟು ಕಸ್ಟಮರ್ಗಳಿಗೆ ಅವೈಲಬಿಲಿಟಿ ಇದೆ ಅಂತ? ಇವಾಗ 82 ಸೈಟ್ಸ್ ಟೋಟಲ್ ಸೈಟ್ಸ್ ಇರೋದು ಸರ್. ಅದರಲ್ಲಿ ಒಂದು 30% ಆಲ್ರೆಡಿ ಸೇಲ್ ಆಗಿದೆ. ಉಳಿದಿರೋದು ಈಗ ಅಂದರೆ ಅದೇ ಈಗ
ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಕ್ಲಿಯರ್ ಆಗುತ್ತೆ. ಯೂಶಲಿ ಈ ಥರದ ಪ್ರಾಪರ್ಟಿಗಳನ್ನು ವಿಸಿಟ್ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಒಂದಷ್ಟು ಜನ ಈ ವೀಕ್ ಹೋಗ್ತೀನಿ ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂತಿರ್ತಾರೆ. ಬಟ್ ನಿಮ್ಮ ಈ ತುಳಸಿ ಪ್ರಾಪರ್ಟೀಸ್ನ ಪ್ರಮೋಷನ್ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಜನ ಮಾತಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ ಪಬ್ಲಿಕ್ನ ಅಂತ? ಬೇಸಿಕಲಿ ಸಪ್ರೇಟ್ ಪ್ಲ್ಯಾನ್ಸ್ ಏನಿಲ್ಲ ಸರ್ ಅಟ್ರ್ಯಾಕ್ಟ್ ಮಾಡೋಕ್ಕೆ. ನಾವು ಏನು ಅಂದರೆ ನಾವು ಏನೇನು ಅಂದ್ಕೊಂಡಿದ್ದೀವೋ ಅದನ್ನು ಕಸ್ಟಮರ್ಸ್ಗೆ ಹೇಳ್ತಾ ಇದ್ವಿ. ಸೊ ಅದರಿಂದನೇ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ನಮ್ಮ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಬರ್ತಾ ಇರೋದು. ಅಲ್ಲ, ಯೂಶಲಿ 3 months ಬ್ಯಾಕು ಏನೂ ಇಲ್ಲದೆ ಇರೋಂತಹ ಜಾಗದಲ್ಲಿ ಒಂದು ಪ್ರೈಮರಿ ಲೆವೆಲ್ ಆಫ್ ಸೋರ್ಸ್ ಇಟ್ಕೊಂಡೇ ಒಂದು ಇಂಪ್ರೂವ್ಮೆಂಟು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀರಾ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬ್ಯುಸಿ ಆಗುತ್ತೆ ಈ ಜಾಗ ಅಂತ? ಈಗ ಸ್ವಲ್ಪ ಜನ ಇರ್ತಾರೆ ಸರ್, ಅಂದರೆ ಈ ಕಂಪ್ಲೀಟ್ ಸೈಟ್ ಫಾಸ್ಟ್ ಫೀಲಿಂಗ್ ಆಗಿದೆ ಅಂದ್ಕೊಳ್ಳಿ. ಸ್ವಲ್ಪ ಜನ ಇವಾಗ ಇಮಿಡಿಯೇಟಾಗಿ ಅಮೌಂಟ್ ಇದೆ ಅಂದರೆ ಇಮಿಡಿಯೇಟಾಗಿ ಮನೆ ಕಟ್ಕೊಡೋಕ್ಕೂ ರೆಡಿ ಇರ್ತಾರೆ. ಯಾರು ಅಂದರೆ ಅವ್ರ ಅಮೌಂಟ್ ಯಾರ ಹತ್ರ ಇಲ್ವೋ ನಿಧಾನಕ್ಕೆ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೋ, ನಾವು ಕಂಪ್ನಿ ಕಡೆಯಿಂದ 5 years ಮೇಂಟೆನೆನ್ಸ್ ಅಂತ ಕೊಡ್ತಾ ಇದ್ವಿ. ಸೊ ಅವ್ರಿಗೆ ಏನಾದರೂ ಹೆಲ್ಪ್ಫುಲ್ಲಾಗಿ ನಮ್ಮ ಕಡೆಯಿಂದ ಬೇಕು ಅಂದರೆ ನಾವು ಸಪೋರ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ. ಯಾವುದೇ ಥರನೂ ಸಪೋರ್ಟ್ ಬೇಕಂದ್ರೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಇಲ್ಲಿವರೆಗೂ ಸೈಟ್ ತೊಗೊಂಡಂತಹ ಒಂದಷ್ಟು ಜನ ತಮ್ಮ ನೆಟ್ವರ್ಕಲ್ಲಿ ಹೇಳ್ತಾ ಇರ್ತಾರೆ, ತುಳಸಿ ಪ್ರಾಪರ್ಟೀಸ್ಗೆ ಹೋಗಿ ಅಲ್ಲಿ ಚೆನ್ನಾಗಿದೆ, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಕಂಪ್ನಿ, ಹೋಗಿ ಸೈಟ್ಸ್ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ. ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಈಗಾಗಲೇ ತೊಗೊಂಡಂಥವ್ರು ಎಷ್ಟು ಜನಕ್ಕೆ ಪ್ರಮೋಷನ್ ಮಾಡಿದ್ದಾರೆ? ಆ ಥರದ ಇನ್ಫಾರ್ಮೇಷನ್ ಇದೆಯಾ? ಪ್ರಮೋಷನ್ ಇಂತಲ್ಲಿ ಹೋಗಿ ಬನ್ನಿ ಅಂತ ಹೇಳಿರೋ ಪಾಯಿಂಟ್ ಆಫ್ ವ್ಯೂ? ತುಂಬ ಜನ ರೆಫರೆನ್ಸೇ ಕೊಟ್ಟಿದ್ದಾರೆ ನಮ್ಗೆ. ಈಗ ಆಲ್ರೆಡಿ ತೊಗೊಂಡಿರೋರು ಕಡೆಯಿಂದನೂ ರೆಫರೆನ್ಸಸ್ ತುಂಬ ಜಾಸ್ತಿನೇ ಬರ್ತಾ ಇದ್ದಾವೆ. ಸೊ ಇಫ್ ಇನ್ ಕೇಸ್ ಅವ್ರಿಗೆ ಓಕೆ ಆಯ್ತಂದರೆ ಇಮಿಡಿಯೇಟಾಗಿ ಬಂದು ಅವರು ಬುಕ್ ಮಾಡ್ಕೊಂಡೋ ಜನಗಳು ಇದ್ದಾರೆ. ಸ್ವಲ್ಪ ಜನ ನಿಧಾನಕ್ಕೆ ಮಾಡ್ಕೊಂಡಂಥ ಟೈಮ್ ತೊಗೊಂಡು ಹೋಗಿರ್ತಾರೆ. ಸೊ ಅವರು ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ ಬಿಟ್ಟರೆ ಈಗ ನಮ್ಮ ಹತ್ರ ತೊಗೊಂಡಿರೋರಿಗೆ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಿದ್ದಾರೆ. ಇನ್ನೂ ರೆಫರೆನ್ಸಸ್ಸು ಜಾಸ್ತಿ ಬರ್ತಾಯಿದೆ ಅವ್ರ ಕಡೆಯಿಂದನೂ. ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ಅವರೇ ರೆಫರೆನ್ಸ್ ಕೊಡ್ತೀವಿ ಅಂತಲೂ ಮುಂಚೆನೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ನಾನು ನಿಮ್ಮ ಇಂಟರ್ವ್ಯೂಗಳನ್ನು ನೋಡಿದಾಗ ನಿಮ್ಮ ಈ ತುಳಸಿ ಪ್ರಾಪರ್ಟೀಸ್ ಬಗ್ಗೆ ದೊಡ್ಡ ಮಟ್ಟಕ್ಕೆ ಹೈಲೈಟ್ ಆದಂತಹ ವಿಷಯ ಹೈಲೈಟ್ ಆಗ್ತಾ ಇರೋದೇನಂತಂದರೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸರ್ ಅಂತ. ಅದ್ರ ಬಗ್ಗೆ ಒಂದಷ್ಟು ನೀವು? ಅದೇ ಸರ್, ಈಗ ಆ್ಯಕ್ಚುಲಿ 5th anniversary ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಅಂದರೆ ಆಫರ್ಸು ಕೊಡ್ತಾ ಇದ್ವಿ. ಏನಂದರೆ ಈಗ ಇಮಿಡಿಯೇಟಾಗಿ ಸ್ಪಾಟ್ ಬುಕ್ಕಿಂಗ್ ಮಾಡಿರೋರಿಗೆ ನಾವು ರಿಜಿಸ್ಟ್ರೇಷನ್ ಕಾಸ್ಟ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಫ್ರಮ್ ತುಳಸಿ ಪ್ರಾಪರ್ಟಿ. ಸೆಕೆಂಡ್ ಏನಂದರೆ ಟೋಟಲ್ ವ್ಯಾಲ್ಯೂ ಆಫ್ ದ ಸೈಟ್ ಮೇಲಿಂದ ಒಂದು 10% ಡಿಸ್ಕೌಂಟ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 2 ಸೇರಿ ನಿಮಗೆ ಒಂದು 2,10,000 ತನಕ ಉಳಿಯುತ್ತೆ ಟೋಟಲ್ ವ್ಯಾಲ್ಯೂ ಮೇಲೆ. ಸೊ ಇದು ಬೆನಿಫಿಟಬಲ್ ಅಮೌಂಟೇ. ಯಾರಾದರೂ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅನ್ನೋರಿಗೆಲ್ಲರಿಗೂ ಇದು ತುಂಬ ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶಕ್ಕೆ ಆಫರ್ ಕೊಡ್ತಾ ಇರೋದು. ಅಂದರೆ ಈ ಆಫರ್ ಶುರು ಆಗಿದ್ದು ಯಾವಾಗಿಂದ ಸರ್? ಇಷ್ಟು ಈ ಅಮೌಂಟನ್ನು ಉಳಿಸ್ಬೋದು ಅನ್ನೋದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದೇ 5th anniversary ಅನ್ನೋ ಉದ್ದೇಶಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಈ ಟೈಮ್ ಪೀರಿಯಡಲ್ಲಿ ವೀಕೆಂಡ್ಸಲ್ಲಿ ಟೈಮ್ ಪೀರಿಯಡಲ್ಲಿ ಏನಾದರೂ ಬುಕ್ ಮಾಡಿದರೆ ಅವ್ರಿಗೆಲ್ಲ ಅಪ್ಲಿಕಬಲ್. ಸರ್, ಈಗ ಈ ಡಿಸ್ಕೌಂಟ್ ಆಫರ್ ಅನ್ನೋದು ಒಂದಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಎಲ್ಲಿವರೆಗೂ ಮಾಡಿದ್ದೀರಾ? ಅದು ಈ ಮಂತ್ ಎಂಡ್ ತನಕನೂ ಇರುತ್ತೆ ಸರ್. ಆದಷ್ಟು ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದೇ. ಮತ್ತು ಈ ಆಫರ್ ಹೋದ್ಮೇಲೆ ಬಂದು ಮಾಡ್ಕೊತೀರಿ ಅಂದರೆ ಯಾವುದು ಅಪ್ಲಿಕಬಲ್ ಆಗಲ್ಲ ಅವ್ರಿಗೆ. ಸೊ ವೀಕೆಂಡ್ಸಲ್ಲಿ ಏನು ಕೊಡ್ತೀವಿ ಅಂದರೆ ವೀಕೆಂಡಲ್ಲಿ ಅಂದರೆ ಎಲ್ಲರೂ ಫ್ರೀ ಆಗಿರ್ತಾರೆ, ಬಂದು ನೋಡಿಕೊಂಡು ಇಮಿಡಿಯೇಟಾಗಿ ಮಾಡಿಕೊಂಡ್ರೆ ಅವ್ರಿಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಅಂದರೆ ಈ ಒಂದು ಆಫರ್ ಇರೋದು ಏಪ್ರಿಲ್ ಕೊನೆಯ ತನಕ ಈ ಆಫರ್ ಇದೆ. ಅಂದರೆ ಮಿನಿಮಮ್ 2,10,000 ತನಕ ಒಬ್ಬ ಕಸ್ಟಮರ್ ಉಳಿಯುತ್ತೆ. ಸರ್, ಇಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಸ್ಕೊಂಡು ಒಂದಷ್ಟು ಅದ್ಭುತವಾದ ಜೀವನ ನಡೆಸಿದ ಮೇಲೆ ಸಾಮಾನ್ಯವಾಗಿ ಸಮಸ್ಯೆಗಳು ಬಂದಾಗ ನಿಮ್ಮ ನೆನೆಸ್ಕೊಂಡು ಕಸ್ಟಮರ್ ಫೋನ್ ಮಾಡಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತೀರಾ? ನಿಮ್ಗೆ ಆಲ್ರೆಡಿ ಆನ್ಸರ್ ಹೇಳಿದ್ದೀನಿ ನಾನು. ನಾವೇ ಕಂಪ್ನಿ ಕಡೆಯಿಂದ ಒಂದು 5 years ಮೇಂಟೆನೆನ್ಸ್ ಅಂತ ಹೇಳ್ತಾ ಇದ್ವಿ ಅಂದರೆ ನಾವು ಪಕ್ಕ ನಿಮ್ಮ ಜೊತೆಲ್ಲೇ ಇರ್ತೀವಿ. 5 years ತನಕ ನಾವು ಎಲ್ಲಿಗೂ ಬಿಟ್ಟು ಹೋಗ್ತಾ ಇಲ್ಲ. ಸೊ 5 years ತನಕ ನಿಮ್ಗೆ ಎಂಥದೇ ಹೆಲ್ಪ್ ಬೇಕಂದ್ರೂ ನಾವು ನಿಮ್ಮ ಜೊತೆಲ್ಲೇ ನಿಲ್ತಿರ್ತೀವಿ. ಏನೇ ಎಂಥದೇ ಸಪೋರ್ಟ್ ಬೇಕಂದ್ರೂ ನಾವು ಮಾಡಿಕೊಡ್ತೀವಿ. ನಾವು 24/7 ಅವ್ರಿಗೆ ಅವೈಲಬಿಲಿಟಿದಲ್ಲೇ ಇರ್ತೀವಿ. ಈಗ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಿ. ಯಾವುದೇ ಟೈಮಲ್ಲಿ ಎಷ್ಟೇ ವರ್ಷ ಆದರೂ ನೀವು ಕಾಲ್ ಮಾಡಿ ನಮ್ಮ ಸರ್ ಹೆಲ್ಪ್ ಬೇಕಂದರೆ ನಾವು ಎನಿ ಟೈಮ್ ಅವೈಲಬಿಲಿಟಿದಲ್ಲೇ ಇರ್ತೀವಿ. ಏನಕ್ಕೆ ನೀವು ಆ್ಯಸ್ ಎ ಕಸ್ಟಮರ್ ನೀವು ನಮ್ಮ ಹತ್ರ ಬಂದುವಾಗ ನಮಗೆ ಒಂದು ತುಳಸಿ ಪ್ರಾಪರ್ಟೀಸ್ಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಅನ್ನೋ ಥರನೇ, ಓಕೆನಾ? ಆ ಫ್ಯಾಮಿಲಿನ ಕಂಟಿನ್ಯೂ ಮಾಡಬೇಕಂತಲೇ ಇರ್ತೀವಿ, ಬಿಟ್ಟರೆ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲಿನೂ ಇಲ್ಲ. ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಅಂದರೆ ಹೊಟ್ಟೆಪಾಡಿಗೆ ಬಿಸ್ನೆಸ್ ಆದರೂ ಸಹ ಎಮೋಷ್ನಲ್ ಪಾಯಿಂಟ್ ಆಫ್ ವ್ಯೂ ನೀವು ಕಸ್ಟಮರ್ ಆದರೂ ನೀವು ನಮ್ಮ ಫ್ಯಾಮಿಲಿಯವರು ಅಂತ ಹೇಳಿದ್ರಿ. ವೆರಿ ನೈಸ್ ಸರ್, ಭಾಳ ಖುಷಿ ಆಯಿತು. ನಿಮ್ಮ ಈ ಪ್ರಾಜೆಕ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ. ತುಳಸಿ ಪ್ರಾಪರ್ಟೀಸು ಮತ್ತಷ್ಟು ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿ ಪ್ರತಿಯೊಬ್ಬರಿಗೂ ಮನೆ ಕೊಡಿಸ್ಲಿ ಅಂತ ಕೇಳ್ಕೊತೀವಿ. ಜೊತೆಗೆ ಈ ತಿಂಗಳ ಕೊನೆ ತನಕ ನಿಮ್ಮ ಆಫರ್ ಇದೆಯಲ್ಲ, ಸಾಧ್ಯ ಆದರೆ ಮತ್ತೊಂದಷ್ಟು ಎಕ್ಸ್ಟೆಂಡ್ ಮಾಡಿ ಆದಷ್ಟು ಬೇಗ ಫಿಲ್ ಆಗಲಿ. ತುಳಸಿ ಪ್ರಾಪರ್ಟಿ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು. ನೋಡೋಲ್ಲ ವೀಕ್ಷಕರೇ, ಇದಿಷ್ಟು ತುಳಸಿ ಪ್ರಾಪರ್ಟೀಸ್ನ ಮುಖ್ಯಸ್ಥರಾದಂತಹ ಚೈತನ್ಯ ಕುಮಾರ್ ಅವರು ಈ ತುಳಸಿ ಪ್ರಾಪರ್ಟಿ ಬಗ್ಗೆ ಕೊಟ್ಟಂತಹ ವಿವರವಾದಂತಹ ಮಾಹಿತಿ.
ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀವಿ. ಒಂದು ಸರಿ ತುಳಸಿ ಪ್ರಾಪರ್ಟೀಸ್ನ ಈ ಒಂದು ಜಾಗಕ್ಕೆ ಬಂದು ವಿಸಿಟ್ ಮಾಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ ತಕ್ಷಣ ಸೈಟ್ ತೊಗೊಳ್ರಿ, ಮನೆ ಕಟ್ಕೊಳ್ರಿ, ಅದ್ಭುತವಾಗಿ ಬದುಕ್ರಿ. ಥ್ಯಾಂಕ್ ಯು ಸೋ ಮಚ್.